ಬೆಂಗಳೂರಿನಲ್ಲಿ ಮತ್ತೊಂದು ಮೀಟರ್ ಬಡ್ಡಿ ದಂಧೆಯ ಮುಖವಾಡ ಅನಾವರಣವಾಗಿದೆ. ವಿದ್ಯಾರಣ್ಯಪುರದಲ್ಲಿ ಬಡ್ಡಿ ಕೊಡಲಿಲ್ಲ ಎಂಬ ಕಾರಣಕ್ಕೆ ಅಂಗಡಿ ಮಾಲೀಕನ ಮೇಲೆ ಅಮಾನುಷ್ಯವಾಗಿ ಹಲ್ಲೆಯಾಗಿದೆ. ನಟರಾಜ್ ಎಂಬುವನು 17/2/2025ರಂದು ಲಿಂಗರಾಜು ಎಂಬುವರ ಮೇಲೆ ಅಂಗಡಿಗೆ ನುಗ್ಗಿ ಬಡ್ಡಿ ಕೊಡಲಿಲ್ಲ ಎಂಬ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ. ನನ್ನ ಮಗನ ಯಾರು ಹೇಳ್ತಾರೆ ನೀನು ಮತ್ತೆ ನೀನ್ ಯಾರು ಹೇಳ್ತಿ ನಮ್ಮ ಬರ ಆಯ್ತು ಬರ ಮೊನ್ನೆ ತಾನೇ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ಹಾಗೂ ಅಧಿಕೃತ ಬಡ್ಡಿ ವ್ಯವಹಾರಗಳ ಕಾನೂನಿಗೆ ಸಹಿ ಹಾಕಿದ್ದು, ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು. ಇದಕ್ಕೂ ಕಾನೂನಿಗೂ ಬೆಲೆ ಕೊಡದೆ ಬಡ್ಡಿ ದಂಧೆಕೋರರು ಹಟ್ಟಹಾಸ ಮೆರೆದಿದ್ದಾರೆ.